ಪ್ರಭು, ನಾನು ನಿಜವಾಗಿಯೂ ಸಂತೋಷದ ವಾರ್ತೆಯನ್ನೇ ತಂದಿದ್ದೇನೆ. ಹೌದೇ? ಹಾಗಾದರೆ ನನ್ನ ವೀರಪುತ್ರ ಮೇಘನಾದ ರಾಮನನ್ನು ಜಯಿಸಿದನೆ, ಅವನನ್ನು ಸಂಹಾರ ಮಾಡಿದನೆ? ಇಲ್ಲ ಪ್ರಭು, ರಾಮನಿಗೆ ಅಂತ ಯಾವ ಪ್ರಸಂಗವೂ ಬರಲಿಲ್ಲ. ಅಂದರೆ ಲಕ್ಷ್ಮಣನ ಮೇಲೆ ವಿಜಯ ಸಾಧಿಸಿರಬೇಕು, ಅಥವಾ ಅವರ ಇನ್ಯಾವ ವೀರರನ್ನು ಅವನು ಸಂಹರಿಸಿದ? ಇಲ್ಲ ಪ್ರಭು, ಅದಾವುದೂ ನಡೆದಿಲ್ಲ. ಲಂಕಾ ದಹನ ಮಾಡಿದ, ನನಗೆ ಅಪಮಾನ ಮಾಡಿದ ಹನುಮಂತನನ್ನು ಸಂಹರಿಸಬೇಕು ಅಲ್ಲವೇ? ಇಲ್ಲ ಪ್ರಭು. ಎಲ್ಲವೋ ದೂತ, ನನ್ನ ಪುತ್ರನ ವಿಜಯದ ಸುದ್ದಿಯನ್ನು ಹೇಳುವನೆಂದೆಯಲ್ಲ, ಅವನು ಯಾರ ಮೇಲೆ ವಿಜಯ ಸಾಧಿಸಿದ? ಹೋಗಲಿ, ಸುಗ್ರೀವ, ಜಾಂಬವಂತ, ಅಂಗದ ಇವರುಗಳ ಮೇಲೆ ವಿಜಯ ಸಾಧಿಸಿದ್ದಾನೆ? ಇಲ್ಲ ಪ್ರಭು, ಆ ಯಾವ ವೀರರು ಸೋತಿಲ್ಲ. ಯಾರಿಗೂ ಸೋತಿಲ್ಲವೆಂದರೆ ಅವನು ಯಾರ ಮೇಲೆ ಗೆದ್ದ? ವಾನರ ಸೇನೆಯನ್ನು ಸೋಲಿಸಿದ ನಿಮ್ಮ ಪುತ್ರನ ಪರಾಕ್ರಮಕ್ಕೆ ಶತ್ರು ಸೈನ್ಯ ದಿಕ್ಕಾಪಾರಾಗಿ ಓಡುತ್ತಿದೆ ಪ್ರಭು. ಸಾಕು, ಇದೊಂದು ಮಹಾಪರಾಕ್ರಮವೆಂದು ಹೇಳಲು ಬಂದೀಯ? ನಾಚಿಕೆಯಾಗುವುದಿಲ್ಲವೇ ನಿನಗೆ? ಇನ್ನೊಮ್ಮೆ ಇಂಥ ಕ್ಷುಲ್ಲಕ ವಿಷಯವನ್ನು ಹೇಳುವ ಬಂದರೆ ನಿನ್ನನ್ನೇ ಕೊಂದು ಬಿಡುತ್ತೇನೆ. ಹೌದು, ಶತ್ರುಗಳಲ್ಲಿ ಯಾರಾದರೂ ಪ್ರಮುಖ ವೀರರು ಪರಾಭವ ಹೊಂದಿದರೆ ಅದನ್ನು ಬಂದು ನನಗೆ ತಿಳಿಸು. ಹಾಗಾಗಲಿ ಪ್ರಭು. ಸುಲೋಚನಾ, ನೀನು ಕಣ್ಣೀರು ಹಾಕುತ್ತಿರುವೆ ಎಂದು ನನಗೆ ಗೊತ್ತಿತ್ತು. ಅದಕ್ಕೆ ನಾನು ಇಲ್ಲಿಗೆ ಬಂದೆ. ಅತ್ತೆಯವರೇ, ಯುದ್ಧ ಭೂಮಿಯಿಂದ ವಿಷಯವೇನಾದರೂ ತಿಳಿಯುತ್ತೆ? ನಿಮ್ಮ ಪುತ್ರ ಕ್ಷೇಮದಿಂದಿರುವರು ತಾನೆ? ನನಗೆ ತಿಳಿದ ಸುದ್ದಿಯ ಪ್ರಕಾರ ಇಲ್ಲಿಯವರೆಗೂ ಇಂದ್ರಜಿತುವು ಕ್ಷೇಮವಾಗಿದ್ದಾನೆ. ಅವನಿಂದಲೇ ವಾನರ ಸೈನ್ಯಕ್ಕೆ ಅಪಾರ ಹಾನಿ ಸಂಭವಿಸುತ್ತಿದೆಯಂತೆ. ಅಂದರೆ ಅವರು ಅಜೇಯರೆಂದು ಹೇಳಿದ್ದು ನಿಜವೇ? ಸುಲೋಚನಾ, ಇಲ್ಲಿಯವರೆಗಿನ ಎಲ್ಲಾ ಯುದ್ಧಗಳಲ್ಲೂ ವಿಜಯ ಸಾಧಿಸಿ ಇಂದ್ರಜಿತುವು ಅಜೇಯನಾಗಿದ್ದಾನೆ. ಆದರೆ ಎಂಥ ಅಜೇಯನಾದರೂ ಯಾವುದೋ ಒಂದು ದೋಷದಿಂದ ಕುಸಿದು ಬಿದ್ದು ಹೋದ ಹಲವು ಉದಾಹರಣೆಗಳಿವೆ. ಹಿರಣ್ಯಕಶ್ಯಪು, ಹಿರಣ್ಯಾಕ್ಷ ಕೂಡ ಎಷ್ಟೋ ವರಗಳನ್ನು ಪಡೆದಿದ್ದರಲ್ಲವೇ? ಯಾವ ದೇವರು ಎಂತ ವರವು ಕೊಟ್ಟರು ವಿಧಿ ಸಂಕಲ್ಪದ ಮುಂದೆ ಎಲ್ಲರೂ ಸೋಲಲೇಬೇಕು. ಅಷ್ಟೇ ಅಲ್ಲ ಸುಲೋಚನಾ, ಅಧರ್ಮ, ಅಹಂಕಾರಗಳು ವಿನಾಶಕ್ಕೆ ದಾರಿ ಮಾಡುತ್ತವೆ. ನಿಷ್ಕಾರಣವಾಗಿ ಸಜ್ಜನರನ್ನು ಹಿಂಸಿಸುವವರಿಗೆ ಶುಭವಾಗುವುದು ಹೇಗೆ ಸಾಧ್ಯ? ಧರ್ಮದ ಶಾಪವೇ ಅವರನ್ನು ಕಾಡುತ್ತದೆ. ಅತ್ತೆಯವರೇ, ನನ್ನ ಪತಿಯು ಅಂತ ಶಾಪಗ್ರಸ್ತರಾಗಿರುವರೆ. ಅದರ ನಿವಾರಣೆಗಾಗಿ ನಾನು ನನ್ನ ಪ್ರಾಣವನ್ನು ಬೇಕಾದರೂ ಕೊಡುತ್ತೇನೆ. ಇಲ್ಲ ಮಗಳೇ, ಅದು ಸಾಧ್ಯವಿಲ್ಲ. ನಿನ್ನ ಪ್ರಾಣಾರ್ಪಣೆಯಿಂದ ಪಾಪ ಪರಿಹಾರವಾಗುವುದಿಲ್ಲ. ಅತ್ತೆಯವರೇ, ನನ್ನ ಪತಿಯು ಮಾಡಿರುವಂತ ಪಾಪ ಕಾರ್ಯವಾದರೂ ಏನು? ಸುಲೋಚನಾ, ನಿಮ್ಮ ಮಾವನವರು ತಮ್ಮ ದುಡುಕು ವರ್ತನೆಯಿಂದ ಹಲವು ಶಾಪಗಳನ್ನು ಪಡೆದಿದ್ದಾರೆ. ಆದರೆ ಅವೆಲ್ಲಕ್ಕಿಂತ ಹೆಚ್ಚಾಗಿ ಮಹಾಪತಿವ್ರತೆಯಾದ ಆ ಸೀತೆಯನ್ನು ಅಪಹರಿಸಿ ತಂದು ಅಶೋಕವನದಲ್ಲಿಟ್ಟಿರುವುದು ಮಹಾಪಾಪವಲ್ಲವೇ? ಅದಕ್ಕಿಂತ ಮಿಗಿಲಾದ ದೋಷ ಬೇರೆ ಏನಿದೆ? ಅವರ ದೋಷ ನನ್ನ ಪತಿಯನ್ನು ಕಾಡುತ್ತಿದೆಯೇ? ತಂದೆಗೆ ಬೆಂಬಲವಾಗಿ ನಿಂತ ಮೇಲೆ ಮಗನೂ ಆ ಪಾಪಗಳಿಗೆ ಭಾಗಿಯಾದಂತಲ್ಲವೇ? ಈಗ ನಮ್ಮ ಕರ್ತವ್ಯವೇನು ಅತ್ತೆಯವರೇ? ಸುಲೋಚನಾ, ನಾನು ಮೊದಲೇ ಹೇಳಿದಂತೆ ಪರಮೇಶ್ವರನಿಗೆ ಶರಣಾಗಿ ಪ್ರಾರ್ಥಿಸುವುದಷ್ಟೇ ನಮ್ಮ ಕರ್ತವ್ಯ. ನಾನು ಅದನ್ನೇ ಮಾಡುತ್ತಿದ್ದೇನೆ. ದೇವದೇವಿಯರಲ್ಲಿ ಪ್ರಾರ್ಥಿಸಿ
ನಮ್ಮನ್ನು ಕಾಪಾಡು ಎಂದು ಬೇಡಿಕೊಳ್ಳಬೇಕಷ್ಟೆ. ಅತ್ತೆಯವರೇ, ನಾನು ದೇವಿಯ ಮಂದಿರಕ್ಕೆ ಹೋಗಿ ಪ್ರಾರ್ಥಿಸಿ ಬರುತ್ತೇನೆ. ಹಾಗೆ ಮಾಡು ಮಗಳೇ. ನಿನ್ನ ಪ್ರಾರ್ಥನೆಯಿಂದ ನಿನ್ನ ಪತಿ ಸುಕ್ಷೇಮವಾಗಿ ಹಿಂದಿರುಗಿ ಬರಲಿ. ಅತ್ತೆಯವರೇ, ಆಶೀರ್ವದಿಸಿ. ಮಂಗಳವಾಗಲಿ. ಸಖಿ, ಮತ್ತೊಮ್ಮೆ ಸೀತೆಯನ್ನು ನೋಡಬೇಕೆಂದೆನಿಸಿದೆ. ಕಂಡವರು ಯಾರಾದರೂ
ಲಂಕೇಶ್ವರನಿಗೆ ಹೇಳಿದರೆ? ಯಾರು ಹೇಳುತ್ತಾರೆ? ನಡೆ ಹೋಗೋಣ, ಮತ್ತೊಮ್ಮೆ ಮರೆಯಲ್ಲಿ ನಿಂತು ನೋಡೋಣ. ಸೀತೆಯ ದುಃಖವನ್ನು ನಿವಾರಿಸುವ ಶಕ್ತಿ ನಮಗಿಲ್ಲ. ಸೀತೆಗೆ ಸಂಕಟ ಉಂಟು ಮಾಡಿದ ಕಾರಣದಿಂದಲೇ ಈ ಯುದ್ಧ ನಡೆಯುತ್ತಿದೆ. ಅದರ ಪರಿಣಾಮವಾಗಿ ಲಂಕೆಯ ಎಷ್ಟೋ ಜನ ತಾಯಂದಿರು, ಪತ್ನಿಯರು ಅದೇ ಬಗೆಯ ಸಂಕಟವನ್ನು ಅನುಭವಿಸುವ ಸ್ಥಿತಿ ಉಂಟಾಗಬಹುದೆಂದು ಭಯವಾಗುತ್ತಿದೆ. ಯುವರಾಣಿ, ರಣರಂಗದಲ್ಲಿ ನಿಮ್ಮ ಪತಿಗೂ ಇವಳ ಪತಿಗೂ ಯುದ್ಧ ನಡೆಯುತ್ತಿರುವಾಗ ನೀವು ಸೀತೆಯನ್ನು ಕಾಣುವುದು ಸರಿಯೇ? ಬರೀ ಕಾಣುವುದರಿಂದ ಯಾವ ಅನಾಹುತವೂ ನಡೆಯುವುದಿಲ್ಲ ಸಖಿ. ನೋಡು ಅವಳನ್ನು, ಎಷ್ಟು ಸಂಕಟದಿಂದ ಕುಳಿತಿದ್ದಾಳೆ. ಅವಳ ಅಪೂರ್ವ ಸೌಂದರ್ಯ ಮೋಡ ಮುಸುಕಿದ ಸೂರ್ಯಕಾಂತಿಯಂತೆ ಮಂಕಾಗಿದೆ. ನಿಮ್ಮ ಮಾತು ನಿಜ ಯುವರಾಣಿ. ಸೀತೆ, ನೀನು ನಿಜವಾಗಲೂ ಪತಿವ್ರತ ಶಿರೋಮಣಿ. ನಿನಗೆ ನನ್ನ ನಮಸ್ಕಾರ. ನಿನ್ನ ದುಃಖ ನನ್ನ ಪತಿಗೆ ಶಾಪವಾಗದಂತೆ ಅನುಗ್ರಹಿಸು. ಯುವರಾಣಿ, ಯುವರಾಣಿ, ನಿಮ್ಮ ವರ್ತನೆ ವಿಚಿತ್ರವಾಗಿದೆ. ಅಂದಿನಂತೆ ಇಂದೂ ಕೂಡ ನೀವು ಸೀತೆಯನ್ನು ಸುಮ್ಮನೆ ನೋಡಿ ಬಂದಿರಿ, ಅವಳ ಜೊತೆ ಮಾತನಾಡಲಿಲ್ಲ. ಏನು ಮಾತಾಡಲಿ, ಹೀಗೆ ಮಾತಾಡಲಿ? ಯಾವ ಮುಖವಿಟ್ಟುಕೊಂಡು ಅವಳ ಎದುರಿಗೆ ಹೋಗಲಿ? ಅವಳ ದುಃಖದ ನಿಟ್ಟುಸಿರು ನನ್ನ ಪತಿಯನ್ನು ಸುಡುತ್ತಿದ್ದರೆ ಸಾಕು. ನಡೆ ಹೋಗೋಣ. ಜೊತೆ
ನಾವು ಮೊದಲೇ ನಿರೀಕ್ಷಿಸಿದಂತೆ ಆ ರಾವಣ ಯುದ್ಧ ಭೂಮಿಗೆ ಹೋಗಲಿಲ್ಲವೇ? ಇಲ್ಲ ಸೀತೆ, ರಾವಣ ಹೋಗಲಿಲ್ಲ. ತನ್ನಲ್ಲಿ ಇನ್ನೂ ಉಳಿದಿರುವ ವೀರರು ರಾಮ ಲಕ್ಷ್ಮಣರ ಬಾಣಗಳಿಗೆ ಆಹುತಿಯಾಗದ ಹೊರತು ರಾವಣ ರಣರಂಗಕ್ಕೆ ಹೋಗುವುದಿಲ್ಲವೆಂದು ಕಾಣುತ್ತದೆ. ಹೇಳಿ, ಪರಮ ಹೇಳಿ. ತಾನು ಮಾಡಿದ ಪಾಪ ಕಾರ್ಯಕ್ಕೆ ತಾನೇ ಪರಾಕ್ರಮದಿಂದ ಹೋರಾಡದೆ ತನ್ನ ಬಂಧು ಬಾಂಧವರು ಆಪ್ತರನ್ನೆಲ್ಲ ಬಲಿ ಕೊಡುತ್ತಿದ್ದಾನೆ. ಧರ್ಮದ ದಾರಿಯಲ್ಲಿ ನಡೆಯುವುದನ್ನು ಅರಿಯದ ಅವನಿಗೆ ಅಂಥ ಔದಾರ್ಯ ಎಲ್ಲಿಂದ ಬರುವುದು ಸೀತೆ? ತನ್ನ ಹಿತಕ್ಕಾಗಿ ಎಲ್ಲರನ್ನು ಬಲಿ ಕೊಡುವುದು ಅವನ ಗುರಿಯಾಗಿದೆ. ಒಂದೇ ಒಂದು ಸಲ ನನ್ನ ಸ್ವಾಮಿಗೆ ಎದುರಾದರೂ ಅವನು ಪಾರಾಗಿ ಬಿಟ್ಟ. ಹೌದು ಸೀತೆ, ಆಗಲೂ ಅವನು ನರವಾನರರ ಶೌರ್ಯ ಎಷ್ಟಿದ್ದೀತೆಂಬ ಉಪೇಕ್ಷೆಯಿಂದಲೇ ಯುದ್ಧ ಆರಂಭಿಸಿದ. ಕ್ಷಣ ಮಾತ್ರದಲ್ಲಿ ರಾಮ ಲಕ್ಷ್ಮಣರ ಸಮೇತ ವಾನರ ಸೈನ್ಯವನ್ನು ನಾಶ ಮಾಡಿಬಿಡುತ್ತೇನೆಂಬ ಅಹಂಕಾರದಲ್ಲಿದ್ದ. ಆದರೆ ಅವನ ಆ ಎಣೆಯಿಲ್ಲದ ಅಹಂಕಾರ ಕುಸಿದು ಹೋಗಲು ಬಹಳ ಸಮಯ ಬೇಕಾಗಲಿಲ್ಲ. ಬಹಳ ಬೇಗನೆ ರಾಮನ ಪೆಟ್ಟಿನಿಂದ ಅವನು ತತ್ತರಿಸಿ ಹೋದ. ಅವನ ಮುಂದೆ ತನ್ನ ಪರಾಕ್ರಮ ನಡೆಯುವುದಿಲ್ಲವೆಂಬ ಸತ್ಯ ಗೋಚರವಾಯಿತು.
ನಿನ್ನ ಸ್ವಾಮಿ ಕೃಪೆ ದೋರಿ ವಿಶ್ರಾಂತಿ ಪಡೆದು ಬಾ ಎಂದು ಸೂಚಿಸಿದ್ದರಿಂದ ಅವನು ಬದುಕಿಕೊಂಡ. ಆಗಲಿಂದ ಅವನು ಮತ್ತೆ ರಣರಂಗಕ್ಕೆ ಹೋಗುವ ಯೋಚನೆ ಮಾಡಿಲ್ಲವೆಂದು ಕಾಣುತ್ತದೆ. ಇನ್ನು ಎಷ್ಟು ಕಾಲ ಇರಬಲ್ಲ? ಇನ್ನು ಎಷ್ಟು ವೀರರನ್ನು ಕಳುಹಿಸಬಲ್ಲ? ಕುಂಭಕರ್ಣನಂತ ಸೋದರರು, ಅತಿಕಾಯನಂತ ಪುತ್ರರು ಬಲಿಯಾಗಿ ಬಿಟ್ಟರಲ್ಲ. ಅವನ ಪರವಾಗಿ ಇನ್ನು ಯಾರು ಉಳಿದಿದ್ದಾರೆ? ಈಗ ಉಳಿದಿರುವುದು ಇಂದ್ರಜಿತು ಒಬ್ಬನೇ. ಅವನು ಹತನಾದ ನಂತರವೇ ರಾವಣ ರಣರಂಗಕ್ಕೆ ಹೋಗುವುದು ಎನಿಸುತ್ತದೆ. ನೋಡೋಣ, ಆ ರಾವಣನ ಕಡೆಯ ವೀರ ಇನ್ನು ಎಷ್ಟು ಸಮಯ ಹೋರಾಡುತ್ತಾನೋ. ಅದನ್ನು ನಾನು ತಿಳಿದು ಬಂದು ನಿನಗೆ ಹೇಳುತ್ತೇನೆ ಸೀತೆ. ನಾನಿನ್ನು ಬರುತ್ತೇನೆ.
ನಾನು ಕಾಣುತ್ತಿಲ್ಲ, ಆದರೆ ನನಗೆ ಎಲ್ಲವೂ ಕಾಣುತ್ತಿದೆ. ರಾಮ ಲಕ್ಷ್ಮಣರೇ, ಈ ರಾವಣ ಪುತ್ರ ಇಂದ್ರಜಿತುವಿನ ಪರಾಕ್ರಮವನ್ನು ಕಣ್ಣಾರೆ ನೋಡಿ. ಈ ವಾನರರನ್ನೆಲ್ಲ ಹೇಗೆ ಕಾಡಿ ಕಾಡಿ ಸಂಕಟಪಡಿಸಿ ಕಡೆಯಲ್ಲಿ ನಿಶ್ಶೇಷಗೊಳಿಸುತ್ತೇನೆ. ಲಕ್ಷ್ಮಣ, ಇಂದ್ರ ಶತ್ರುವಾದ ಇಂದ್ರಜಿತು ಬ್ರಹ್ಮಾಸ್ತ್ರವನ್ನು ಆಶ್ರಯಿಸಿ ನಮ್ಮ ವಾನರ ಸೈನಿಕರನ್ನು ಪೀಡಿಸುತ್ತಿದ್ದಾನೆ. ಅವನು ಅದೃಶ್ಯನಾಗಿದ್ದುಕೊಂಡೇ ನಮ್ಮನ್ನು ಸಮ್ಮರಿಸುವ ಸಂಚು ಮಾಡಿದ್ದಾನೆ. ಲಕ್ಷ್ಮಣ, ಹೌದು ಸಹೋದರ, ತನ್ನ ಮಾಯಾ ವಿದ್ಯೆಯಿಂದ ಅಷ್ಟ ದಿಕ್ಕುಗಳಿಂದ ಬಾಣಗಳಿಂದ ಘಾಸಿಸುತ್ತಿದ್ದಾನೆ. ಬ್ರಹ್ಮದೇವನ ವರದಿಂದ ಬಲಿಷ್ಠನಾದ ಇಂದ್ರಜಿತು ನಮ್ಮನ್ನು ಹೇಗಾದರೂ ಪರಾಭವಗೊಳಿಸಲೇಬೇಕೆಂದು ಸರ್ವ ಪ್ರಯತ್ನಗಳನ್ನು ಮಾಡುತ್ತಿದ್ದಾನೆ. ಅವನ ಈ ಪ್ರಯತ್ನಗಳು ಸಫಲವಾಗಲು ನಾವು ಬಿಡಬಾರದು. ಲಕ್ಷ್ಮಣ, ಒಂದು ಕ್ಷಣ, ಒಂದೇ ಒಂದು ಕ್ಷಣ ಅವನು ನನ್ನ ಕಣ್ಣಿಗೆ ಕಂಡರೆ ಸಾಕು, ತಕ್ಷಣ ಅವನನ್ನು ಸಂಹರಿಸುತ್ತೇನೆ. ಆದರೆ ಅವನು ನಮ್ಮ ಕಣ್ಣುಗಳಿಗೆ ಕಾಣಿಸಿಕೊಳ್ಳಬೇಕಲ್ಲ ಲಕ್ಷ್ಮಣ. ಸೃಷ್ಟಿಕರ್ತನಾದ ಬ್ರಹ್ಮದೇವ ಅತ್ಯಂತ ಪೂಜ್ಯನಾದವನು, ಅಚಿಂತ್ಯನಾದವನು. ಇಂದ್ರಜಿತುವಿನ ಈ ಪರಾಕ್ರಮಕ್ಕೆ ಅವನೇ ಕಾರಣನೆಂದು ನನ್ನ ಭಾವನೆ. ಹಾಗಾದರೆ ಸಹೋದರ, ಬ್ರಹ್ಮ ವರದಿಂದ ಬಲವಂತನಾಗಿರುವ ಅವನನ್ನು ನಾವು ಗೆಲ್ಲುವುದು ಹೇಗೆ? ಲಕ್ಷ್ಮಣ, ಈಗ ನೀನು ಕ್ಷೋಭೆಗೊಳ್ಳದೆ ಶಾಂತಚಿತ್ತನಾಗಿರಬೇಕಾಗಿದೆ. ಇಂದ್ರಜಿತುವಿನ ಈ ಅಬ್ಬರ ಶಾಂತವಾಗುವವರೆಗೂ ನಾವು ಕಾಯಬೇಕಾಗಿದೆ. ವಾನರ ಸೈನಿಕರ ಈ ತಕ್ಷಣದ ಸೋಲನ್ನು ನಾವು ಸಹಿಸಿಕೊಳ್ಳಬೇಕಾಗಿದೆ. ಆದರೆ ಸಹೋದರ, ಎಲ್ಲಿಯವರೆಗೆ ಇದನ್ನು ಸಹಿಸುವುದು? ಏನಾದರೂ ಒಂದು ಉಪಾಯವನ್ನು ಯೋಚಿಸಲೇಬೇಕಾಗಿದೆ. ಹೌದು ಲಕ್ಷ್ಮಣ, ಯೋಚಿಸಲೇಬೇಕು. ಬ್ರಹ್ಮದೇವನಿಗೆ ಅಗೌರವ ತೋರದಂತಹ ಉಪಾಯವನ್ನು ಹುಡುಕಬೇಕು. ತನ್ನ ಅವಾಂತರದಿಂದ ಸಾಕಷ್ಟು ಅನರ್ಥವಾದ ನಂತರ ಅವನು ವಿಜಯೋತ್ಸಾಹದಿಂದ ರಣರಂಗದಿಂದ ಹಿಂದಿರುಗಲು.
ಪ್ರಣಾಮಗಳು ಮಹಾಪ್ರಭು. ಎಲ್ಲವೋ ದೂತ, ಸಂತೋಷದ ಸುದ್ದಿ ಇಲ್ಲದೆ ನೀನು ಇಲ್ಲಿಗೆ ಬರಬಾರದೆಂದು ಹೇಳಿರಲಿಲ್ಲವೇ? ಮತ್ತೇಕೆ ಬಂದೆ? ರಾಮ ಲಕ್ಷ್ಮಣರು ಪರಾಭವಗೊಂಡ ಸುದ್ದಿ ಇದೆಯೇ ಅಥವಾ? ಇದೇ ಮಹಾಪ್ರಭು. ಇಲ್ಲವಾದರೆ ತಮ್ಮೆದುರು ಬಂದು ನಿಲ್ಲುವ ಧೈರ್ಯ ಬರುತ್ತಿತ್ತೆ. ಹೌದೇ? ಹಾಗಾದರೆ ಅದೇನೆಂದು ಹೇಳು, ಬೇಗ ಹೇಳು. ಪ್ರಭು, ರಾಮ ಲಕ್ಷ್ಮಣರು ಸೇರಿದಂತೆ ಇಡೀ ವಾನರ ಸೇನೆಯೇ ನಿಮ್ಮ ಪುತ್ರನ ಪರಾಕ್ರಮಕ್ಕೆ ರಣರಂಗದಲ್ಲಿ ನಿಶ್ಚಲವಾಗಿ ಮಲಗಿಬಿಟ್ಟಿದೆ ಪ್ರಭು. ಅದನ್ನು ತಿಳಿಸಲೆಂದೇ ನಾನು ಬಂದದ್ದು. ಭಲೆ ಭಲೆ ಭಲೆ, ನನ್ನ ಪುತ್ರನ ಪರಾಕ್ರಮಕ್ಕೆ ರಾಮ ಲಕ್ಷ್ಮಣರು ನಿಶ್ಚಲವಾಗಿ ಮಲಗಿ ಬಿಟ್ಟರೆ? ಹೌದು ತಂದೆ, ದೂತ ಹೇಳಿದ ಮಾತು ಅಕ್ಷರಃ ಸತ್ಯ. ನನ್ನ ಮಾಯಾ ವಿದ್ಯೆಗೆ ಪ್ರತ್ಯುತ್ತರ ಕೊಡುವವರು ಅಲ್ಲಿ ಒಬ್ಬರೂ ಇಲ್ಲ. ನನ್ನೆದುರು ನಿಂತು ಹೋರಾಡುವ ಧೀರನೂ ಯಾರೂ ಇಲ್ಲ. ಈ ಸಂಭ್ರಮವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲೆಂದೇ ಇಲ್ಲಿ ಬಂದೆ. ಭಲೆ ಭಲೆ ಇಂದ್ರಜಿತ್, ನೀನು ಆಡಿದ ಮಾತಿಗೆ ತಕ್ಕುದಾಗಿ ನಡೆದುಕೊಂಡಿರುವೆ. ಏ ವೀರಾದಿ ವೀರನಾದ ರಾವಣೇಶ್ವರನ ವೀರಪುತ್ರನಾಗಿ ಅದಕ್ಕೆ ತಕ್ಕ ಪರಾಕ್ರಮವನ್ನೇ ತೋರಿಸಿರುವೆ. ರಾಮ ಲಕ್ಷ್ಮಣರು ನಿಶ್ಚಲವಾಗಿ ಮಲಗಿರುವ ಈ ವಿಜಯ ನಿನ್ನೊಬ್ಬನದೇ ಅಲ್ಲ ಕುಮಾರ. ನನ್ನ ವಿಜಯವೂ ಹೌದು, ಸಮಸ್ತ ರಾಕ್ಷಸ ಕುಲದ ವಿಜಯವೂ ಹೌದು. ಆದರೆ ಕುಮಾರ, ಈಗ ನಾವು ಜಾಗೃತರಾಗಿರಬೇಕು. ಸುಲೋಚನಾ, ಏನಾಯ್ತು? ಏಕೆ ಅವಸರದಿಂದ ಓಡಿ ಬಂದೆ? ಯುದ್ಧರಂಗದಿಂದ ಚಾರರು ತನ್ನ ಸುದ್ದಿಯನ್ನು ತಿಳಿಸಲು ಬಂದೆ. ಹೌದೇ, ಏನು ಸುದ್ದಿ? ನಿಮ್ಮ ಪುತ್ರ ಅಪರಿಮಿತ ಪರಾಕ್ರಮವನ್ನು ಪ್ರದರ್ಶನ ಮಾಡಿ ರಾಮ ಲಕ್ಷ್ಮಣರನ್ನೇ ನಿಶ್ಚಲರಾಗುವಂತೆ ಮಾಡಿದರಂತೆ. ಏನು? ರಾಮ ಲಕ್ಷ್ಮಣರು ನಿಶ್ಚಲರಾದರೆ? ಹೌದು, ರಾಮ ಲಕ್ಷ್ಮಣರು ರಣರಂಗದಲ್ಲಿ ಬಿದ್ದಿರುವರಂತೆ. ನನ್ನ ಪತಿ ಅಜೇರೆಂಬುದನ್ನು ನಿರೂಪಿಸಿ ಬಿಟ್ಟಾರಲ್ಲವೇ? ಆತುರ ಪಡಬೇಡ ಸುಲೋಚನಾ. ನನ್ನ ಪತಿ ಪರಾಕ್ರಮಿ ನಿಜ, ಆದರೆ ಅವನಿಂದ ರಾಮ ಲಕ್ಷ್ಮಣರು ಪರಾಭವಗೊಳ್ಳುವರೆಂದು ಭಾವಿಸುವುದು ತಪ್ಪು. ಅಂದರೆ ನಿಮ್ಮ ಪುತ್ರ ಸಾಧಿಸಿರುವುದು ವಿಜಯವಲ್ಲವೇ ಅತ್ತೆಯವರೇ? ಅದು ಕೇವಲ ತಾತ್ಕಾಲಿಕ ಎಂದು ನನ್ನ ಭಾವನೆ. ಅಂದರೆ ರಾಮ ಲಕ್ಷ್ಮಣರು ಪರಾಜಿತರಾಗಲಿಲ್ಲವೇ? ಸುಲೋಚನಾ, ರಾಮ ಲಕ್ಷ್ಮಣರ ಪರಾಕ್ರಮದ ಹಿಂದಿನ ಘಟನೆಗಳನ್ನು ನೆನೆದರೆ ಅವರು ಇಂದ್ರಜಿತುವಿನಿಂದ ಸೋಲುವಂಥವರಲ್ಲ. ಆದರೆ ಕುಮಾರ, ಈಗ ನಾವು ಜಾಗೃತರಾಗಿರಬೇಕು. ಏಕೆ ತಂದೆ? ಕುಮಾರ, ಈ ಮೊದಲು ನೀನು ಅವರನ್ನು ನಾಗಾಸ್ತ್ರದಿಂದ ಬಂಧಿಸಿದ್ದೆ. ಆದರೆ ಅವರು ಅದರಿಂದ ಪಾರಾಗಿ ರಣರಂಗದಲ್ಲಿ ವಿಜೃಂಭಿಸಿದರು. ಈಗ ಮತ್ತೆ ಹಾಗಾದರೆ? ಅದು ಸಾಧ್ಯವೇ ಇಲ್ಲ ತಂದೆಯೇ. ಮೊದಲು ನಾನು ಅವರನ್ನು ಕೇವಲ ನಾಗಾಸ್ತ್ರದಿಂದ ಬಂಧಿಸಿದ್ದೆ. ಆದರೆ ಈಗ ಅದಕ್ಕಿಂತ ಪ್ರಬಲವಾದ ಬ್ರಹ್ಮಾಸ್ತ್ರದಿಂದ ಬಂಧಿಸಿದ್ದೇನೆ. ನನ್ನ ಬಾಣಗಳಿಂದ ಗಾಯಗೊಂಡವರಾರು ಜೀವಸಹಿತ ಉಳಿಯುವುದಿಲ್ಲ ತಂದೆಯೇ. ಆ ರಾಮ ಲಕ್ಷ್ಮಣರು ಅಷ್ಟೇ ಈಗ ನಿಶ್ಚಲರಾಗಿದ್ದಾರೆ. ನಂತರ ನಿರ್ಜೀವವಾಗುತ್ತಾರೆ ತಂದೆಯೇ. ಅದ್ಭುತ ಕುಮಾರ, ನೀನು ಅದ್ಭುತವಾದ ಕಾರ್ಯವನ್ನೇ ಮಾಡಿರುವೆ. ತಂದೆಯಿಂದ ಹೊಗಳಿಸಿಕೊಳ್ಳುವುದು ಪುತ್ರನ ಸೌಭಾಗ್ಯ ತಂದೆಯೇ. ಕುಮಾರ, ಕುಂಭಕರ್ಣ, ಪ್ರಹಸ್ತ ಮೊದಲಾದ ರಾಕ್ಷಸ ವೀರರುಗಳು ಮಾಡದ ಕೆಲಸವನ್ನು ನೀನು ಮಾಡಿರುವೆ. ಲಂಕೆಗೆ ಒದಗಿದ್ದ ಪೀಡೆಯನ್ನು ಪರಿಹರಿಸಿ ರಾಕ್ಷಸ ಕುಲದ ಹೆಮ್ಮೆಯನ್ನು ಎತ್ತಿ ಹಿಡಿದಿರುವೆ. ಏ ರಾವಣೇಶ್ವರನಿಗೆ ಪಂಥಾಹ್ವಾನ ನೀಡಿದ್ದ ಶತ್ರುಗಳನ್ನು ಪರಾಭವಗೊಳಿಸಿ ಪಿತೃಋಣವನ್ನು ತೀರಿಸಿರುವೆ. ನಿನ್ನಂತಹ ಪುತ್ರನನ್ನು ಪಡೆದಕ್ಕಾಗಿ ನಾನು ಹೆಮ್ಮೆ ಪಡುತ್ತೇನೆ, ಅತೀವವಾಗಿ ಹೆಮ್ಮೆ ಪಡುತ್ತೇನೆ. ತಂದೆಯೇ, ಆ ನರವಾನರರ ಚಿಂತೆಯಿಂದ ನೀವು ತಳಮಳಿಸಿದ್ದು ಸಾಕು. ಇನ್ನು ಆ ಚಿಂತೆಯನ್ನು ಬಿಟ್ಟು ನಿಶ್ಚಿಂತರಾಗಿರಿ. ನಿಮ್ಮ ಆಸೆಯನ್ನು ಪೂರೈಸಿಕೊಳ್ಳಿ. ಆಸೆ? ನನ್ನ ಆಸೆ? ಆದರೆ ನಿಮ್ಮ ಪುತ್ರ ವಿಜಯ ಸಾಧಿಸಿದನೆಂದು ಇಡೀ ರಾಕ್ಷಸ ಕುಲವೇ ಕೊಂಡಾಡುತ್ತಿದೆಯಲ್ಲ. ನಿಮ್ಮ ಪುತ್ರ ಹೆಮ್ಮೆಯಿಂದ ಈ ವಿಷಯವನ್ನು ತನ್ನ ತಂದೆಯವರಿಗೆ ಹೇಳಲು ಹೋಗಿದ್ದಾರಂತೆ. ಸುಲೋಚನಾ, ನಾವು ಇಷ್ಟಕ್ಕೆ ಸಂತೋಷ ಪಡುವುದು ಬೇಡ. ಎಂದಿನ ಈ ಘಟನೆ ಮುಂದಿನ ಮಹಾಯುದ್ಧಕ್ಕೆ ನಾಂದಿ ಎಂದು ನನ್ನ ಮನಸ್ಸು ಹೇಳುತ್ತಿದೆ. ಅಂದರೆ ನನ್ನ ಪತಿ? ಮಗಳೇ,
ಈಗ ಸೋಲು ಗೆಲುವುಗಳ ಚಿಂತೆ ಬೇಡ. ಬಂದದ್ದನ್ನು ಸ್ವೀಕರಿಸಲು ನಾವು ನಮ್ಮ ಮನಸ್ಸನ್ನು ಸಿದ್ಧಗೊಳಿಸಿಕೊಳ್ಳಬೇಕು. ಹಾಗೆ ಆಗಲಿ ಅತ್ತವರೇ. ಸೀತೆ, ನಾವು ಅಂದುಕೊಂಡದ್ದೇ ಒಂದು, ಈಗ ನಡೆಯುತ್ತಿರುವುದೇ ಒಂದು. ಅಂಥದ್ದೇನಾಯಿತು ತ್ರಿಜಟೆ? ಸೀತೆ, ರಾವಣನ ಪುತ್ರ ಇಂದ್ರಜಿತು ಈಗ ರಣರಂಗಕ್ಕೆ ಹೋಗಿದ್ದಾನೆ. ಮಹಾಪರಾಕ್ರಮಿಯಾದ ಇಂದ್ರನನ್ನು ಗೆದ್ದ ಆ ಮಹಾವೀರ ವಾನರ ಸೇನೆಯೊಂದಿಗೆ ಹೀಗೆ ಯುದ್ಧ ಮಾಡುತ್ತಾನೆಂದು ನಾನು ಅಂದುಕೊಂಡಿರಲಿಲ್ಲ. ತ್ರಿಜಟೆ, ಅವನು ಹೇಗೆ ಯುದ್ಧ ಮಾಡುತ್ತಿದ್ದಾನೆ? ಅವನ ಯುದ್ಧದ ರೀತಿಯಿಂದ ನನ್ನ ಸ್ವಾಮಿಗಾಗಲಿ, ಲಕ್ಷ್ಮಣನಿಗಾಗಲಿ, ವಾನರ ವೀರರಿಗಾಗಲಿ ಯಾವ ಹಾನಿಯೂ ಸಂಭವಿಸಿಲ್ಲ ತಾನೆ? ಅವನು ಮಾಯಾವಿದ್ಯಾ ಪ್ರವೀಣನೆಂದು ನಿನಗೂ ಗೊತ್ತಿದೆಯಲ್ಲವೇ? ಅವನು ಅದೇ ಮಾಯಾ ಯುದ್ಧವನ್ನು ಪ್ರಯೋಗಿಸುತ್ತಿದ್ದಾನೆ. ಕಣ್ಣಿಗೆ ಕಾಣದೆ ಬಾಣ ಪ್ರಯೋಗಿಸುತ್ತಿರುವ ಅವನನ್ನು ವಾನರರು ಹೇಗೆ ತಾನೇ ಎದುರಿಸುತ್ತಾರೆ? ತ್ರಿಜಟೆ, ಹೀಗೆ ಮಾಯಾ ಯುದ್ಧ ಮಾಡುವುದು ಮೋಸವಲ್ಲವೇ? ವೀರರಾದವರು ಎದುರು ನಿಂತು ಧೀರತನದಿಂದ ಹೋರಾಡಬೇಕು. ಹೀಗೆ ಅದೃಶ್ಯವಾಗಿ ಯುದ್ಧ ಮಾಡುವುದು ಧರ್ಮ ವಿರೋಧವಲ್ಲವೇ? ಸೀತೆ, ಅಧರ್ಮ ಪರಾಯಣನಾದ ರಾವಣನಲ್ಲಾಗಲಿ ಅವನ ಪುತ್ರನಲ್ಲಾಗಲಿ ಧರ್ಮವಿರುವುದಕ್ಕೆ ಸಾಧ್ಯವೇ? ಅದು ನಿಜ ತ್ರಿಜಟೆ. ಕಳ್ಳನಂತೆ ಬಂದು ನನ್ನನ್ನು ಅಪಹರಿಸಿದ ಆ ರಾವಣನ ಪಾಲಿಗೆ ಧರ್ಮವೆಲ್ಲಿದೆ? ಅವನ ಪುತ್ರ ಧರ್ಮದ ಯುದ್ಧವನ್ನು ಹೇಗೆ ಗೌರವಿಸುತ್ತಾನೆ? ನನ್ನ ಅಭಿಪ್ರಾಯದಲ್ಲಿ ಮೋಸದ ಯುದ್ಧ ಮಾಡುವವರ ವಿರುದ್ಧ ಮೋಸದ ತಂತ್ರವನ್ನೇ ಪ್ರಯೋಗಿಸಬೇಕು. ಅದೇ ಸರಿಯಾದದ್ದು. ನಿನ್ನ ಅಭಿಪ್ರಾಯವನ್ನು ನನ್ನ ಸ್ವಾಮಿ ಖಂಡಿತ ಒಪ್ಪುವುದಿಲ್ಲ. ಅಧರ್ಮಿಗಳ ವಿರುದ್ಧ ಧರ್ಮದಿಂದಲೇ ಹೋರಾಡಿ ಗೆಲ್ಲುತ್ತಾರೆ. ಮೋಸದ ಯುದ್ಧವನ್ನು ಅವರು ಖಂಡಿತ ಯೋಚಿಸುವುದಿಲ್ಲ. ಆದರೆ ಇಂದ್ರಜಿತುವಿನ ಮಾಯಾ ಯುದ್ಧದ ಪರಿಣಾಮವಾಗಿ ವಾನರ ಸೈನ್ಯ ಬಹಳ ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತದೆ. ತ್ರಿಜಟೆ, ಅಂಥ ಆತಂಕದ ವಿಷಯವಿದ್ದರೆ ತಿಳಿಸು. ಖಂಡಿತ ತಿಳಿಸುತ್ತೇನೆ ಸೀತೆ. ಈಗ ನಾನು ಹೊರಡುತ್ತೇನೆ. ಕುಮಾರ, ಆ ರಾಮಲಕ್ಷ್ಮಣರನ್ನು ರಣರಂಗದಲ್ಲಿ ನಿಶ್ಚಲವಾಗಿ ಮಲಗಿಸಿದೆ ಎಂದರೆ ನನ್ನ ಆಸೆ ಈಡೇರಿದಂತೆಯೇ. ತಂದೆಯೇ, ಆ ರಾಮ ಲಕ್ಷ್ಮಣರು ಇನ್ನು ಏಳುವುದಿಲ್ಲ. ಏಳಲೇಬೇಕು. ಈ ತಾತ್ಕಾಲಿಕ ಮೂರ್ಛೆಯಿಂದ ರಾಮ ಲಕ್ಷ್ಮಣರು ಏಳಲೇಬೇಕು. ಹೇಳುತ್ತಾರೆ, ಖಂಡಿತ ಹೇಳುತ್ತಾರೆ. ವಾನಶ್ರೇಷ್ಠರೇ, ಭಯಪಡಬೇಡಿ. ಇವರು ಆ ಇಂದ್ರಜಿತ್ ಪ್ರಯೋಗಿಸಿದ ಬ್ರಹ್ಮಾಸ್ತ್ರಕ್ಕೆ ಗೌರವ ಸಲ್ಲಿಸಲು ಈ ರೀತಿ ಮೂರ್ಛೆ ಹೋಗಿರುವವರ ಹೊರತು ಅಸಮರ್ಥರಾಗಿ ಅಲ್ಲ. ನಾವು ಇದಕ್ಕೆ ವಿಷಾದ ಪಡುವ ಅಗತ್ಯವಿಲ್ಲ. ಹೌದು ವಿಭೀಷಣ, ನಿನ್ನ ಮಾತು ಸರಿ. ಇದು ಬ್ರಹ್ಮಾಸ್ತ್ರದ ಪ್ರಭಾವವೇ. ಅದರ ಅನುಭವ ಈ ಮೊದಲು ನನಗೂ ಆಗಿದೆ. ಹೌದು ಮಾರುತಿ, ಆ ಅಮೋಘವಾದ ಬ್ರಹ್ಮಾಸ್ತ್ರ ಬ್ರಹ್ಮನಿಂದ ಇಂದ್ರಜಿತುವಿಗೆ ಸಿಕ್ಕಿದ ವರ. ರಾಮ ಲಕ್ಷ್ಮಣರು ಅದಕ್ಕೆ ಒಡ್ಡಿಕೊಂಡು ಬ್ರಹ್ಮದೇವನಿಗೆ ಗೌರವ ಸಲ್ಲಿಸಿದ್ದಾರೆ. ಆದರೆ ಆ ಇಂದ್ರಜಿತು ರಾಮ ಲಕ್ಷ್ಮಣರನ್ನು ಪರಾಭವಗೊಳಿಸಿದನೆಂದು ಹೆಮ್ಮೆಯಿಂದ ಬೀಗುತ್ತಿದ್ದಾನೆ. ಆದರೆ ವಾಸ್ತವ ಸಂಗತಿ ಅದಲ್ಲ. ರಾಮ ಲಕ್ಷ್ಮಣರು ದೇವತೆಗಳ ಕೃಪೆಯ ಪಾತ್ರವಾಗಿದ್ದಾರೆ. ಅವರು ಆದಷ್ಟು ಬೇಗ ಎಚ್ಚರಗೊಳ್ಳುವುದು ಖಂಡಿತ. ನನಗೂ ಆ ನಂಬಿಕೆ ಇದೆ ವಿಭೀಷಣ. ಆ ಬ್ರಹ್ಮಾಸ್ತ್ರದಿಂದ ಕೆಳಗೆ ಬಿದ್ದಿರುವ ವಾನರ ಸೈನಿಕರಲ್ಲಿ ಜೀವಂತವಾಗಿರುವವರನ್ನು ನಾವು ಸಂತೈಸಬೇಕಲ್ಲವೇ? ಹೌದು ಹನುಮಂತ, ಸೂಕ್ತವಾದ ಸಲಹೆ. ನಾವು ಈಗ ಮಾಡಲೇಬೇಕಾದ ಮೊದಲ ಕರ್ತವ್ಯ
ಹಾಗಾದರೆ ನಾವು ಈಗಲೇ ಹೊರಡೋಣ. ಏನಾಯ್ತು ಸಖಿ? ಏಕೆ ಈ ಆತಂಕ? ಇಂದ್ರಜಿತುವಿನ ಅಸ್ತ್ರದಿಂದ ರಾಮ ಲಕ್ಷ್ಮಣರು ರಣರಂಗದಲ್ಲಿ ಮೂರ್ಛೆ ಹೋಗಿದ್ದಾರಂತೆ. ಹೌದೇ? ಈ ವಿಷಯವನ್ನು ಈಗಲೇ ಸೀತೆಗೆ ಹೇಳುವುದು ಬೇಡ. ಸ್ವಲ್ಪ ಸಮಯದ ನಂತರ ರಣರಂಗದಲ್ಲಿ ಏನು ನಡೆಯುವುದೋ ತಿಳಿದು ನಂತರ ಸೀತೆಗೆ ತಿಳಿಸೋಣ. ನಡೆ, ಇಲ್ಲಿಂದ ಹೋಗೋಣ. ಮಹಾರಾಜ ಸುಗ್ರೀವ, ವಾನರೇಂದ್ರ. ಹನುಮಂತ, ಸುಗ್ರೀವ ಮಹಾರಾಜನು ಎಚ್ಚರ ತಪ್ಪಿದ್ದಾನೆ. ಅಯ್ಯೋ. ಹನುಮಂತ, ಅಲ್ಲಿ ನೋಡು, ಅಂಗದ. ಅಂಗದ 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 ಅಂಗದನು ಮೂರ್ಛೆ ತಪ್ಪಿದ್ದಾನೆ. ಅಂಗದ. ಹನುಮಂತ, ಅಲ್ಲಿ ನೋಡು, ನೀಲ, ಗಂಧಮಾದನ, ಗವಾಕ್ಷ, ಮೈಂದ ಮೊದಲಾದ ವಾನರವೀರರೆಲ್ಲ ಪ್ರಜ್ಞೆ ತಪ್ಪಿದ್ದಾರೆ. ವಾನರವೀರರೆಲ್ಲ ಹೀಗೆ ಪ್ರಜ್ಞೆ ತಪ್ಪಿ ಬಿದ್ದಿರುವುದನ್ನು ಕಂಡು ಬೇಸರವಾಗುತ್ತಿದೆ ಹನುಮಂತ, ಬೇಸರವಾಗುತ್ತಿದೆ. ವಿಭೀಷಣ, ಜಾಂಬವಂತನನ್ನು ಹುಡುಕಬೇಕು. ವೃದ್ಧನಾದ ಅವನು ಇಲ್ಲಿಯೇ ಎಲ್ಲೋ ಇರಬೇಕು. ಸುಲೋಚನಾ, ಸುಲೋಚನಾ, ಸುಲೋಚನಾ. ಸ್ವಾಮಿ, ಬಂದಿರಾ? ಏಕೆ? ನಾನು ಬರುವುದಿಲ್ಲವೆಂದು ತಿಳಿದಿದ್ದೆಯಾ? ಹಾಗಲ್ಲ ಸ್ವಾಮಿ, ನಿಮ್ಮ ಬರುವಿಕೆಗಾಗಿ ನಾನು ನಿರೀಕ್ಷೆ ಮಾಡುತ್ತಿದ್ದೆ. ಸುಲೋಚನಾ, ನನ್ನೆದುರು ನೀನು ಸುಳ್ಳು ಹೇಳಬೇಡ. ನೀನು ಮೊದಲು ಪಟ್ಟ ಆತಂಕ, ನನ್ನನ್ನು ಯುದ್ಧಕ್ಕೆ ಹೋಗಬಾರದೆಂದು ತಡೆದದ್ದು, ನನಗೆ ಎಲ್ಲವೂ ನೆನಪಿದೆ. ನಿಜವಾದ ವಿಷಯವೇನೆಂದರೆ, ರಣರಂಗದಿಂದ ನಾನು ಸುರಕ್ಷಿತವಾಗಿ ಬರಳುತ್ತೇನೆಂದು ನೀನು ನಂಬಿರಲಿಲ್ಲ. ಇದು ಸತ್ಯವಲ್ಲವೇ? ಸ್ವಾಮಿ, ನಾನು ನಿಮ್ಮ ಕ್ಷೇಮಕ್ಕಾಗಿ ಭಯ ಪಟ್ಟದ್ದು, ಆತಂಕ ಪಟ್ಟದ್ದು ನಿಜ. ಆ ನಿನ್ನ ಆತಂಕಕ್ಕೆ ಅರ್ಥವಿಲ್ಲವೆಂದು ಈಗಲಾದರೂ ಅರ್ಥ ಮಾಡಿಕೊ. ನಿನ್ನ ಪತಿಯ ಪರಾಕ್ರಮಕ್ಕೆ ಹೆಮ್ಮೆ ಪಡು. ಖಂಡಿತ ಹೆಮ್ಮೆ ಪಡುತ್ತೇನೆ ಸ್ವಾಮಿ. ನನ್ನ ಅಸ್ತ್ರಗಳ ಆಕ್ರಮಣಕ್ಕೆ ಸಿಕ್ಕು ಆ ರಾಮ ಲಕ್ಷ್ಮಣರು ಚಲನೆ ಇಲ್ಲದೆ ರಣರಂಗದಲ್ಲಿ ಬಿದ್ದಿರುವ ವಿಷಯ ನಿನಗೆ ಗೊತ್ತಿಲ್ಲವೇನೋ? ಗೊತ್ತಿದೆ ಸ್ವಾಮಿ, ದೂತರಿಂದ ತಿಳಿಯಿತು. ಆ ದೂತರ ಮಾತನ್ನು ನೀನು ನಂಬಿದೆಯೇನು? ನಂಬಿದೆ ಸ್ವಾಮಿ. ಭಲೆ ಭಲೆ ಭಲೆ. ನಿನ್ನ ಪತಿಯ ವಿಜಯದ ಬಗ್ಗೆ ಅಷ್ಟಾದರೂ ನಂಬಿಕೆ ಬಂತಲ್ಲ. 14,000 ರಾಕ್ಷಸರನ್ನು ಕೊಂದ ಆ ರಾಮ ನನ್ನ ಶರವರ್ಷದಲ್ಲಿ ಮುಳುಗಿ ಹೋದ. ಅವನ ಸೋದರ ಲಕ್ಷ್ಮಣನಾಗಲಿ, ಜಾಂಬವಂತ ಹನುಮಂತನಾಗಲಿ, ಸುಗ್ರೀವ ಅಂಗದನಾಗಲಿ ಅವನನ್ನು ರಕ್ಷಿಸಿಕೊಳ್ಳಲಾಗಲಿಲ್ಲ. ಅದೆಲ್ಲವೂ ತಿಳಿದಿದೆ ಸ್ವಾಮಿ. ಎಲ್ಲವೂ ತಿಳಿದಿದ್ದರೂ ನನ್ನ ಸ್ವಾಗತಕ್ಕೆ ಸಂಭ್ರಮದಿಂದ ಸಿದ್ಧಳಾಗಿ ನಿಲ್ಲದೆ ಈ ಚಿಂತಾಕ್ರಾಂತ ಮುಖವೇಕೆ? ಅದು ಏನು ಕಾರಣ ಹೇಳು. ಇನ್ನೂ ನನ್ನ ಸಾಮರ್ಥ್ಯದ ಬಗ್ಗೆ ಸಂದೇಹವಿದ್ದರೆ ಹೇಳಿಬಿಡು. ಇಲ್ಲ ಸ್ವಾಮಿ, ಸಂದೇಹವಿಲ್ಲ. ಆದರೆ ಒಂದು ಕ್ಷಣ ಸೀತೆಯ ಸ್ಥಿತಿ ನೆನಪಾಯಿತು. ಯಾವ ಸೀತೆಯ ಪರಿಸ್ಥಿತಿ? ಇನ್ನಾರು ಸ್ವಾಮಿ, ರಾಮನ ಪತ್ನಿ ಸೀತೆ. ಸುಲೋಚನಾ, ಶತ್ರು ಪತ್ನಿಗಾಗಿ ಮರುಗುವುದನ್ನು ಬಿಡು.
ಅವಳ ಸ್ಥಿತಿ ಏನಾದರೆ ನಿನಗೇನು? ಶತ್ರು ಪತ್ನಿಯಾದರೇನು? ನರಕ ತೋರುವುದು ಅಪರಾಧವೇನು? ಒಂದು ವೇಳೆ ಆ ರಾಮ ನನ್ನಿಂದ ಪರಾಭವಗೊಂಡಂತೆ, ಆ ರಾಮನಿಂದ ನಾನು ಹತನಾಗಿದ್ದರೆ ಆ ಸೀತೆ ನಿನಗಾಗಿ ಮರುಗುತ್ತಿದ್ದಳೆ? ಅನುಕಂಪ, ಕರುಣೆ, ಬೇರೊಬ್ಬರ ಕರುಣೆ ಅನುಕಂಪಗಳನ್ನು ಅವಲಂಬಿಸುವುದಿಲ್ಲ ಸ್ವಾಮಿ. ಹೃದಯದಲ್ಲಿ ತಾನಾಗೇ ಮೂಡುತ್ತದೆ. ಸುಲೋಚನಾ!